ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ವೃಶ್ಚಿಕ ರಾಶಿ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗಿ ನೋಡಿ, ವೃಶ್ಚಿಕ ರಾಶಿಯವರಿಗೆ ಕೂಡ ಒಂದು ಉತ್ತಮವಾದ ಒಂದು ಸಮಯ. ಯಾಕಂದ್ರೆ 12ನೇ ಮನೆಗೆ ಗುರು ದೃಷ್ಟಿ ಇದೆ, 2ನೇ ಮನೆಗೆ ಗುರು ದೃಷ್ಟಿ ಇದೆ. ಆದ್ರೆ ಗುರು ಬಂದು ಇವ್ರಿಗೆ 8ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಸೊ 8ನೇ ಮನೆ ಗುರು ಇರೋದ್ರಿಂದ ಅನಿರೀಕ್ಷಿತ ಘಟನೆಗಳು ನಡೆಯುವಂಥದ್ದು. ಕಾಯಿಲೆಗಳು ಅಂತ ಬಂದಾಗ ಶುಗರ್ಗೆ ಸಂಬಂಧಪಟ್ಟಿರುವಂತ ಕೆಲವು ಸಮಸ್ಯೆಗಳು ಬರಬಹುದು. ಮೊದಲೇ ಇತ್ತು ಅಂದ್ರೆ ಜಾಸ್ತಿ ಆಗುತ್ತೆ, ಅಥವಾ ಇಲ್ಲ ಅಂತಂದ್ರೆ ಇವಾಗ ಪ್ರಾರಂಭ ಆಗೋ ಸಿಂಪ್ಟಮ್ಸ್ ಕಾಣಿಸುವಂತ ಟೈಮ್ ಆಗಿರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಒಳ್ಳೇದು. ಮತ್ತೆ ಅನಿರೀಕ್ಷಿತ ಘಟನೆಗಳು ಅಂತಂದ್ರೆ ಏನ್ ಬೇಕಾದ್ರೂ ಆಗಿರ್ಬೋದು, ಒಳ್ಳೇದು ಆಗಿರ್ಬೋದು, ಕೆಟ್ಟದ್ದು ಆಗಿರ್ಬೋದು. ಒಳ್ಳೇದು ಅಂತ ಬಂದಾಗ ಇವರಿಗೆ ಯಾವ್ದೋ ತುಂಬಾ ದಿವಸಗಳಿಂದ ಹಣ ನಿರೀಕ್ಷೆನಲ್ಲಿ ಇರ್ತಾರೆ, ಹಣ ಬರುವಂತದ್ದು ಅಥವಾ ಆಸ್ತಿ ಬರುವಂತದ್ದು, ಇದು ಕೂಡ ಆಗತ್ತೆ ಮಾಡ್ತಾರೆ. ಆದ್ರೆ ಇವರಿಗೆ 2ನೇ ಮನೆ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಹಣಕಾಸು ಬರೋದಕ್ಕೆ ಏನು ತೊಂದರೆ ಆಗೋದಿಲ್ಲ. ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ. ಒಂದಲ್ಲ ಒಂದು ಮೂಲದಿಂದ ಇವರಿಗೆ ಹಣ ಬರ್ತಾ ಇರತ್ತೆ. ಇನ್ನ ಇವ್ರಿಗೆ ಏನು 4ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇದೆ, ಮತ್ತೆ ಗುರುವಿನ ದೃಷ್ಟಿ ಕೂಡ ಇದೆ. ಸೊ ಇವ್ರಿಗೆ ಏನಾದ್ರು ಭೂಮಿಗೆ ಸಂಬಂಧಪಟ್ಟಿದ್ದು ವ್ಯವಹಾರಗಳಲ್ಲಿ ಏನಾದ್ರು ತೊಡಕುಗಳಾದ್ರೂ ಕೂಡ ಇವಾಗ ರಾಹು ಏನ್ ಮಾಡ್ತಾನೆ, ಎಲ್ಲ ಅಧಿಕವಾಗಿ ಮಾಡಿಸ್ತಾನೆ. ಅಂದ್ರೆ ಒಳ್ಳೊಳ್ಳೆ ಐಡಿಯಾಗಳನ್ನ ಕೊಡುವಂಥದ್ದು, ಈ ಕೆಲಸ ಮಾಡು ಆ ಕೆಲಸ ಮಾಡುವಂತ ಐಡಿಯಾಗಳನ್ನ ಕೊಡೋದು. ಆದ್ರೆ ನೆಗೆಟಿವಿಟಿ ಅಂತ ಬಂದಾಗ ನೆಗೆಟಿವ್ ಕೈ ಹಿಡಿಸ್ಬಿಡ್ತಾನೆ ಅವ್ರು. ಅಂದ್ರೆ ಗುರು ದೃಷ್ಟಿ ಇರೋದ್ರಿಂದ ಆ ರೀತಿಯಾದ ಕೆಲಸಗಳನ್ನ ಇವರು ಮಾಡಕ್ ಹೋಗೋದಿಲ್ಲ. ಅಂದ್ರೆ ಏನೋ ಇವ್ರಿಗೆ ಈ ಪ್ಲೇಸ್ ತಗೊಂಡ್ರೆ ನೆಗೆಟಿವಿಟಿ ಆಗುತ್ತೆ ಅನ್ನೋದನ್ನ ಗುರು ದೃಷ್ಟಿ ಇರೋದ್ರಿಂದ ಒಂದಲ್ಲ ಒಂದು ಮುಖಾಂತರದಲ್ಲಿ ಎಚ್ಚರಿಸ್ತಾನೆ. ಸೊ ಬೀಳೋದನ್ನ ಗುರು ತಡಿತಾನೆ, ಗುರು ದೃಷ್ಟಿ ಇರೋದ್ರಿಂದ. ಆದ್ರೆ ತಾಯಿ ಆರೋಗ್ಯದಲ್ಲಿ ಏರುಪೇರು ಖಂಡಿತವಾಗ್ಲೂ ಇರುತ್ತೆ. ಏನಾದ್ರೂ ಆಗಿರ್ಬೋದು, ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್, ಈ ರೀತಿ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಜೊತೆಗೆ ಮನೆಯಲ್ಲಿ ಏನಾದ್ರೂ ಒಂದು ವಾಸ್ತು ದೋಷಗಳಾಗುವಂಥದ್ದು. ಇವಾಗ ಆಲ್ರೆಡಿ ವಾಸ್ತು ಪ್ರಕಾರವಾಗಿ ಮನೆ ಕಟ್ಟಿರ್ತೀರ, ಯಾವ್ದೋ ಒಂದು ವಸ್ತುನ ಯಾವ್ದೋ ಇಡಬಾರ್ದು ಜಾಗದಲ್ಲಿ ಇಟ್ಟಿರ್ತೀರಾ, ಅದರಿಂದನೂ ಕೆಲವೊಂದು ಸಮಸ್ಯೆಗಳು ಎದುರಿಸಬೇಕಾಗಿ ಬರುತ್ತೆ. ಸೊ ಅದನ್ನ ಸ್ವಲ್ಪ ನೋಡ್ಕೊಬೇಕಾಗತ್ತೆ. ವಾಸ್ತು ಸಮಸ್ಯೆಗಳೇನಾದ್ರು ಇದೆಯಾ ಅನ್ನೋದನ್ನ ಚೆಕ್ ಮಾಡಿಸ್ಕೊಬೇಕಾಗತ್ತೆ. ಇನ್ನು 5ನೇ ಮನೆಯಲ್ಲಿ ಇವರಿಗೆ ಕುಜ, ಶನಿ ಮತ್ತೆ ಬುಧರ ಒಂದು ಸಂಚಾರ ಇದೆ. ಸೊ ಇಲ್ಲಿ ಕುಜ 5ನೇ ಮನೇಲಿ ಇರೋದ್ರಿಂದ ಯಾರೆಲ್ಲ ಗಂಡ ಹೆಂಡತಿ ಇದಾರೆ ಅಥವಾ ಪ್ರೇಮಿಗಳಿದ್ದಾರೆ ಅವ್ರ ಮಧ್ಯದಲ್ಲಿ ಸ್ವಲ್ಪ ವೈಮನಸ್ಯಗಳು ಬರುವಂತದ್ದು. ಈ ಕಡೆ ಶುಕ್ರ ಇವರಿಗೆ 7ನೇ ಮನೇಲಿ ಇದ್ದಾನೆ, ಒಳ್ಳೆ ಫಲಗಳನ್ನ ಕೊಡ್ತಾನೆ, ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಮಧುರ ಬಾಂಧವ್ಯಗಳನ್ನ ತಗೊಂಬಂದ್ ಕೊಡ್ತಾನೆ. ಆದ್ರೆ 5ನೇ ಮನೇಲಿ ಕುಜ ಇರೋದ್ರಿಂದ ಫೈಟ್ ತಗೊಂಬಂದ್ ಕೊಡ್ತಾನೆ, ಜಗಳ ಮಾಡೋದು, ಕಿತ್ಲಾಡೋದು, ಕೋಪ ಮಾಡ್ಕೊಳ್ಳೋದು, ಅವ್ರನ್ನ ಸಮಾಧಾನ ಮಾಡಕ್ಕೆ ಒಂದ್ ದಿವಸ ತಗೊಳ್ಳೋದು, ಎರಡನ್ನೂ ಕೂಡ ಮಿಕ್ಸ್ ಆಗುತ್ತೆ. ಇನ್ನ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಹೇಳೋದು ಬೀಳೋದು ಕಾಮನ್ ಆಗ್ಬಿಡುತ್ತೆ. ಇವ್ರು ಏನ್ ಮಾಡ್ಬೇಕು, ಮಕ್ಳ ಕೈಲಿ ಇವ್ರು ಏನು ಈ ವೃಶ್ಚಿಕ ರಾಶಿಯವರು ಅವ್ರ ಮಕ್ಕಳು ಒಂದು ಏಜಿಗೆ ಬಂದಿರ್ತಾರೆ, 2 ವೀಲರ್ ಓಡಿಸ್ಬಿಡೋದು, ಕಾರ್ ತಗೊಂಡೋಗಿಲ್ಲ ಗುದ್ದು ಏಟ್ ಮಾಡ್ಕೊಂಡು ಬರೋದು, ಇದು ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ವಿಷಯದಲ್ಲಿ ಕೇರ್ಫುಲ್ ಆಗಿರ್ಬೇಕು. ಮಕ್ಳ ಕೈಲಿ ಅನ್ನೆಸೆಸರಿ ಗಾಡಿಗಳನ್ನ ಕೊಡದೇ ಇರೋದು ಒಳ್ಳೇದು. ಯಾಕಂದ್ರೆ ಅದರಿಂದನೇ ಇವ್ರ ಮನ್ಸಿಗೆ ಸ್ವಲ್ಪ ನೋವಾಗುತ್ತೆ. ಅಥವಾ ಬೆಳಗ್ಗೆ ನಿಂತಿರೋ ಮಕ್ಕಳಾದ್ರೆ ಏನು ಮಾಡಕ್ಕಾಗಲ್ಲ, ಅವ್ರಿಗೆ ಹೇಳ್ಬೇಕು ಸ್ಪೀಡಲ್ಲಿ ಸ್ವಲ್ಪ ಕಂಟ್ರೋಲ್ ಇರಿ, ಈ ತರದ ಏನಾದ್ರು ಸಮಸ್ಯೆಗಳಾಗೋ ಸಾಧ್ಯತೆ ಇದೆ, ಇವಾಗ ಟೈಮ್ ಹಂಗ್ ನಡೀತಿದೆ ಅನ್ನೋದನ್ನ ಸ್ವಲ್ಪ ಎಚ್ಚರಿಸದೆ ತಂದೆ ತಾಯಿಗಳು ಒಳ್ಳೇದು. ಆರೋಗ್ಯ ಸಮಸ್ಯೆಗಳು ಬಂದ್ರೆ ಬೇಗ ವಾಸಿ ಆಗಲ್ಲ, ತುಂಬಾ ನಿಧಾನಗತಿನಲ್ಲಿ ವಾಸಿ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಒಳ್ಳೇದು. ಇನ್ನ ಇವ್ರ ಮಕ್ಕಳುಗಳು ಯಾರನ್ನ ಇದ್ರು ಅಂತಂದ್ರೆ ಅವ್ರಿಗೆ ಓದಿದ್ದು ಬೇಗ ತಲೆಗಂಟಲ್ಲ, ಸ್ವಲ್ಪ ನಿಧಾನಗತಿನಲ್ಲಿ ಸ್ಲೋ ಆಗಿ ಪ್ರೋಗ್ರೆಸ್ ಆಗುವಂತದ್ದು. ಇದರಿಂದ ಮನ್ಸಿಗೆ ಒಂಚೂರು ಇವ್ರಿಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಬೇಸರನ ನೋಡ್ಬೇಕಾಗಿ ಬರುತ್ತೆ. ಇನ್ನು ಸೂರ್ಯ ಬಂದು ಇವ್ರಿಗೆ ಏನು 6ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ರೆ ಅವ್ರಿಗೆಲ್ಲ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಗೌರ್ಮೆಂಟ್ ಕಡೆಯಿಂದ ಎಲ್ಲ ಕೆಲಸಗಳಾಗೋದು, ಅಥವಾ ಗೌರ್ಮೆಂಟ್ ಮೇಲೆ ಕೆಲವೊಂದು ಕೇಸ್ಗಳು ಹಾಕ್ತಾರೆ, ಗೌರ್ಮೆಂಟ್ ಕೇಸ್ಗಳು ಬರುತ್ತಲ್ಲ, ಅದ್ರಲ್ಲಿ ಇವ್ರಿಗೆ ವಿನ್ನಿಂಗ್ಸ್ ಆಗುತ್ತೆ. ಸೊ ಯಶಸ್ಸು ಸಿಗುವಂತ ಒಂದು ಟೈಮ್ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್, ಗೌರ್ಮೆಂಟ್ಗೆ ಎಕ್ಸಾಮ್ಸ್ ಬರೀತಿರ್ತಾರೆ ಅವ್ರಿಗೆ ಯಶಸ್ಸು ಸಿಗುವಂತ ಒಂದು ಟೈಮ್ ಆಗಿರುತ್ತೆ. ಆರೋಗ್ಯದ ವಿಷಯ ಅಂತ ಬಂದಾಗ ಇಲ್ಲಿ ಸ್ವಲ್ಪ ಏನು ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ನ ಎದುರಿಸಬೇಕಾಗಿ ಬರುತ್ತೆ. ಕಣ್ಣಿಗೆ ಸಮಸ್ಯೆ ಆಗಿರ್ಬೋದು, ತಲೆನೋವು ಬರುವಂತದ್ದು, ಸ್ಕಿನ್ ಡಿಸೀಸ್ ಬರುವಂತದ್ದು, ಆ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಆದ್ರೆ ಶುಕ್ರ 7ನೇ ಮನೇಲಿ ಕೂತಿರೋದ್ರಿಂದ ಗಂಡ ಹೆಂಡತಿ ಮಧ್ಯೆ ಏನೇ ಸಮಸ್ಯೆ ಬಂದ್ರೂ ಕೂಡ ಅದು ಅಲ್ಲಿಂದಲ್ಲಿಗೆ ಸರಿ ಹೋಗುತ್ತೆ. ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದು. ಮತ್ತೆ ಇವ್ರಿಗೂ ಅಷ್ಟೇ, ಇವರಲ್ಲಿ ಒಂದು ಒಳ್ಳೆ ಕಳೆ ಬಂದ್ಬಿಟ್ಟಿರುತ್ತೆ, ಇವರ ಸ್ಪೌಸ್ಗೂ ಕೂಡ ಒಂದು ಒಳ್ಳೆ ಕಳೆ ಬಂದ್ಬಿಟ್ಟಿರುತ್ತೆ. ಇವ್ರೇನಾದ್ರೂ ಏನು ಗ್ಲಾಮರ್ಗೆ ಸಂಬಂಧಪಟ್ಟಿದ್ದು ಅಥವಾ ಬಟ್ಟೆ ಅಂಗಡಿಗಳೇನಾದ್ರು ವ್ಯಾಪಾರ ಮಾಡ್ತಾರೆ, ಒಂದು ಅಭಿವೃದ್ಧಿ ಚೆನ್ನಾಗಾಗುತ್ತೆ. ಯಾಕಂದ್ರೆ ಶುಕ್ರನ ನೇರ ದೃಷ್ಟಿ ಇರುತ್ತೆ. ಸೊ ಅದರಲ್ಲಿ ಒಂದ್ ಸ್ವಲ್ಪ ಯಶಸ್ಸನ್ನ ನೋಡುವಂತ ಒಂದು ಟೈಮ್ ಆಗಿರುತ್ತೆ. ಸೊ ಓವರ್ ಆಲ್ ಆಗಿ ನೋಡಕ್ ಹೋದ್ರೆ ಇವರಿಗೆ ಆಲ್ಮೋಸ್ಟ್ ಒಳ್ಳೇದೇ ಇದೆ. ಕೆಟ್ಟದು ಅಂತ ಬಂದಾಗ ಆರೋಗ್ಯ ಸಮಸ್ಯೆಗಳು ಮತ್ತೆ ಮಕ್ಕಳನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ಸಮಸ್ಯೆಗಳು ಅಂತ ಇದ್ಮೇಲೆ ಅದಕ್ಕೆ ಪರಿಹಾರ ಅಂತ ಕೂಡ ಇದ್ದೇ ಖಂಡಿತ ಇರುತ್ತೆ. ಸೊ ಹಾಗಿದ್ರೆ ಈ ಒಂದು ರಾಶಿಯವರಿಗೆ ಯಾವ ಒಂದು ಪರಿಹಾರ ಮಾಡ್ಕೊಂಡ್ರೆ ಅವ್ರಿಗೆ ಒಳ್ಳೇದಾಗುತ್ತೆ? ಹೌದು, ನೋಡಿ ಇವ್ರಿಗೆ ಲಗ್ನಾಧಿಪತಿ ಕುಜ 5ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಿದ ವಿಷಯಗಳಲ್ಲಿ ಒಳ್ಳೇದಾಗತ್ತೆ. ಮಕ್ಕಳಿಗೆ ಕೆಲವು ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಮತ್ತೆ ಗಂಡ ಹೆಂಡತಿ ಮಧ್ಯದಲ್ಲೂ ಭಿನ್ನಾಭಿಪ್ರಾಯಗಳಾಗುತ್ತೆ ಅಂತ ಹೇಳಿ.
ಸೊ ಹಂಗಾಗಿ ಇವರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರದ ದಿವಸ, ಶನಿವಾರ ಅಲ್ಲ ಮಂಗಳವಾರ ದಿವಸ ಹೋಗಿ ಇವ್ರ ಹೆಸರಲ್ಲಿ, ಗಂಡ ಹೆಂಡತಿ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಳ್ಳುವಂಥದ್ದು. ಮತ್ತೆ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಗಣಗ್ಲು ಹೂವು ತಗೊಂಡು ಕೊಡ್ಬೇಕಾಗತ್ತೆ. ಕೊಟ್ಟು ಒಂದು ಅರ್ಚನೆ ಮಾಡಿಸ್ಕೊಂಡು ಬಂದ್ರೆ ಸ್ವಲ್ಪ ಇವ್ರಿಗೆ ಏನಿದೆ ಈ ನೆಗೆಟಿವಿಟಿ ಆಗ್ತದೆ ಅದನ್ನ ತಡಿಬಹುದು. ಅಥವಾ ತೊಗರಿ ಬೇಳೆನ ಈ 4 ವಾರದಲ್ಲಿ ಅದನ್ನ 1 ವಾರ ಯಾರಿಗಾದ್ರೂ ಡೊನೇಟ್ ಮಾಡೋದು, ದಾನ ಮಾಡುವಂಥದ್ದು, ಇದನ್ನ ಮಾಡ್ಕೊಳ್ಳಿ. ಮತ್ತೆ ಶನಿಯ ಒಂದು ಪ್ರಭಾವಕ್ಕೋಸ್ಕರ ಸ್ವಲ್ಪ ಇವ್ರೇನ್ ಮಾಡ್ಬೇಕು, ಪ್ರತಿ ಶನಿವಾರದ ದಿವಸ ಸಾಯಂಕಾಲ ಸೂರ್ಯಾಸ್ತದ ನಂತರ ಏನಾದ್ರು ಇಂಥದೇ ಕೊಡ್ಬೇಕು ಅಂತಿಲ್ಲ, ಏನಾದ್ರೂ ಒಂದು ದಾನ ಧರ್ಮ, ಅದನ್ನ ಒಂದು ವ್ಯಕ್ತಿಗಾದ್ರೂ ದಾನ ಧರ್ಮ ಮಾಡ್ಬೇಕಾಗತ್ತೆ. ಇನ್ನು ಕಡ್ಲೆಕಾಳನ್ನ ಗುರುವಾರದ ದಿವಸ ದಾನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇವ್ರಿಗೆ ಗುರು ಕೂತಿರುವಂತ ಸ್ಥಾನ ಚೆನ್ನಾಗಿಲ್ಲ. ಸೊ ಅದ್ರಲ್ಲಿ ಕೆಲವು ನೆಗೆಟಿವಿಟಿ ನಾನು ಹೇಳಿದೆ, ಈ ತರ ಸಮಸ್ಯೆಗಳಾಗಬಹುದು ಅಂತ. ಸೊ ಇದಿಷ್ಟನ್ನ ಮಾಡ್ಕೊಂಡ್ರೆ ಇವ್ರಿಗೆ ಅಂತ ನೆಗೆಟಿವಿಟಿ ಕಾಡಲ್ಲ. ನೋಡಿರಲ್ಲ ವೀಕ್ಷಕರೇ, ಈ ಒಂದು ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.